ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಟ್ಸ್. ನೋಡಿ, ಕೆಲವೊಬ್ಬರು ಈ ಸೀರೆ ಉಟ್ಕೊಳ್ಬೇಕಂತಂದರೆ ಈ KGF ಫಿಲ್ಮಲ್ಲಿ ಈ ಕ್ಲೈಮ್ಯಾಕ್ಸ್ ಫೈಟ್ ಹೆಂಗೋ ಅಷ್ಟು ಸರ್ಕಸ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ನಾನು ಹೇಳೋ ಈ ಟಿಪ್ಸು ಆ್ಯಂಡ್ ಟ್ರಿಕ್ಸು ಫಾಲೋ ಮಾಡ್ತಾ ಹೋದರೆ ನೀವು ತುಂಬ ಈಸಿಯಾಗಿ ಪರ್ಫೆಕ್ಟಾಗಿ ಸೀರೆ ಉಟ್ಕೊಂಡ್ಬಿಡ್ಬೋದು. ನಾನು ಲಾಸ್ಟ್ ವಿಡಿಯೋ ಒಂದು ಹಾಕಿದ್ದೆ, ಸಾರಿ ಡ್ರೇಪಿಂಗ್ ಬಿಗಿನರ್ಸ್ಗೆ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಟ್ಟಿದ್ದೆ. ಆ ವಿಡಿಯೋ ನೋಡಿ ಕೆಲವೊಬ್ರು ಏನೋ ಸೀರೆ ಉಟ್ಕೊಳೋದು ಕಲ್ತಿರ್ತೀರ, ಕೆಲವೊಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳು ಆಗ್ತಾ ಇರುತ್ತವೆ. ಅದು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಗಿನರ್ಸ್ ಅಂತಲ್ಲ, ನಮ್ಮಂಥವ್ರು ಕೆಲವೊಂದು ಸಲ ಸೀರೆ ಉಟ್ಕೊಂಡು ಅಭ್ಯಾಸ ಇರೋರಿಗೆ, ಅಮ್ಮದವ್ರಿಗೆ, ಆಂಟಿದವ್ರಿಗೆ, ಎಲ್ಲರಿಗೂ ಡೈಲಿ ಸೀರೆ ಉಡೋರ್ಗು ಕೆಲವೊಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ ಆಗ್ತಾ ಇರುತ್ತೆ. ಅದು ಏನು ಅಂತ ನಾನು ಹೇಳ್ತೀನಿ, ಅದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೋದು ಅನ್ನೋದು ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದೆಲ್ಲ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ನಿಮ್ದು ಏನೇ ಅನಿಸಿಕೆ ಇರಲಿ ಕಮೆಂಟಲ್ಲಿ ಮಾತ್ರ ತಿಳಿಸೋದನ್ನು ಮರಿಬೇಡಿ. ಈಗ ನೋಡಿ, ಫಸ್ಟ್ ಟಿಪ್ ನೋಡೋಣ. ಇದು ನೋಡಿ, ಒಬ್ಬರು ಕಮೆಂಟಲ್ಲಿ ಪಾಪ ಕೇಳಿದರು, ಅವ್ರಿಗೆ ರೈಟ್ ಹ್ಯಾಂಡು ಈ ಥರ ಮೇಲಕ್ಕೆ ಎತ್ತೋಕ್ಕಾಗಲ್ಲ ಅಂತ, ಏನೋ ಸ್ವಲ್ಪ ಪ್ರಾಬ್ಲಮ್ ಅಂತೆ. ಅವರು ಮೇಡಮ್ ಏನಾದರೂ ನನಗೆ ಈ ಶೋಲ್ಡರ್ ಹತ್ರ ಕೈಗೆ ಹೋಗಿ ಪಿನ್ ಹಾಕೋದಕ್ಕಾಗಲ್ಲ, ಏನಾದರೂ ಟಿಪ್ ಹೇಳಿ ಅಂತ ಕೇಳಿದರು. ಅವ್ರಿಗೋಸ್ಕರ ಈ ಟಿಪ್ ನೋಡಿ. ಏನಿಲ್ಲ, ನಿಮಗೆ ಫಸ್ಟು ಈ ಥರ ಸೀರೆ ತೊಗೊಂಡು ಎಲ್ಲ ಪಲ್ಲನ್ನ ನೀಟಾಗಿ ಈ ಥರ ಪಿನ್ ಮಾಡ್ಕೊಂಬಿಡಿ. ಪಿನ್ ಮಾಡಿಕೊಂಡು ಲೆಂತು ನಿಮಗೆ ಎಷ್ಟು ಬೇಕೋ ಅಷ್ಟು ಲೆಂತು ನೋಡ್ಕೊಳ್ಳಿ. ಸೀರೆದು ಈ ಥರ ಪಲ್ಲುದು ಲೆಂತ್ ನೋಡಿಕೊಂಡು ನೀವು ಆ ಸೀರೆಗೆ ಯಾವ ಬ್ಲೌಸು ಉಟ್ಕೊಳ್ತೀರಾ ಅದನ್ನು ಸಹ ಅಷ್ಟೇ ತೊಗೊಂಡು ನೀಟಾಗಿ ಯಾವ ಕೈ ಯಾವ ಕಡೆ ಹೋಗುತ್ತೆ ಅದು ನೀಟಾಗಿ ನೋಡ್ಕೋಬೇಕು. ಮತ್ತು ಈ ಸೈಡ್ ಹಾಕ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಈ ಥರ ನೋಡಿ, ನಾವು ಹೀಗಿರುತ್ತಲ್ವ ಬ್ಲೌಸು, ಫಸ್ಟ್ ಈ ಕಡೆ ನಾವು ಉಟ್ಕೊಳ್ಳೋದಲ್ವ, ಇದಕ್ಕೆ ಇಲ್ಲಿ ಒಂದು ಈ ಥರ 2 ಇಂಚು ಬಿಟ್ಟು, ಈ ಥರ 2 ಇಂಚು ಬಿಟ್ಟು ನಾವೇನೋ ಲೆಂತು ನೋಡ್ಕೊಂಡಿರ್ತೀವಿ. ಸೀರೆಯೆಲ್ಲ ನೀಟಾಗಿ ಪಲ್ಲು ಅರೇಂಜ್ ಮಾಡಿಕೊಂಡು ಲೆಂತೆಲ್ಲ ನಾವು ಅಡ್ಜಸ್ಟ್ ಮಾಡಿಕೊಂಡು ನೆರಿಗೆ ಎಲ್ಲ ಪಿನ್ ಮಾಡಿಕೊಂಡು ಬ್ಲೌಸಿಗೆ ಈ ಥರ ಹಿಂದ್ಗಡೆಯಿಂದ ಅದು ಫುಲ್ಲು ನಿಮ್ಮ ಪಲ್ಲು ಮತ್ತು ಬ್ಲೌಸು ಸೇರಿಸಿ ಮುಂಚೆನೇ ಈ ಥರ ಪಿನ್ ಹಾಕ್ಕೊಂಡು ನೋಡಿ, ಈ ಥರ ಏರಿಸ್ಕೊಂಬಿಟ್ರೆ ನೋಡಿ, ಈ ಥರ ಏರಿಸ್ಕೊಂಬಿಟ್ಟು ಈ ಕಡೆಯಿಂದ ಇದು ಬ್ಲೌಸ್ ಹಾಕ್ಕೊಂಡು ಹೀಗೆ ನೋಡಿ, ಈಗ ಸೀರೆ ಉಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. ಕೈ ಈ ಥರ ಮೇಲಕ್ಕೆ ಎತ್ತೋಕ್ಕೆ ಆಗದೆ ಇರೋರು ಅಲ್ಲದೇನು, ನಮಗೂ ಅಷ್ಟೇ ಹಿಂದೆ ಕೈ ಹೋಗಲ್ವಲ್ಲ, ಅದೇ ಥರ ಒಂದು 2 ಇಂಚು ಬಿಟ್ಟು ಆಮೇಲೆ ನೀವು ಬೇಕಾದ್ರೆ ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ. ಮುಂಚೆನೇ ಬ್ಲೌಸಿಗೆ ಸೇರಿಸಿ ಇಲ್ಲಿ ಹಾಕ್ಕೊಂಡಿರಿ. ಅವಾಗ ಈ ಟಿಪ್ಸ್ನ ಫಾಲೋ ಮಾಡಿ. ಈಗ ನೋಡಿ, ನೆಕ್ಸ್ಟ್ ಟ್ರಿಕ್ ನೋಡೋಣ. ಕೆಲವೊಂದು ಸಲ ನೋಡಿ, ನಾವು ಸೀರೆ ಉಟ್ಕೊಂಡಾಗ ಎಸ್ಪೆಷಲಿ ಹಿಂದ್ಗಡೆ ಫೋಲ್ಡ್ ಆಗ್ತಾ ಇರುತ್ತೆ. ಅದರಲ್ಲೂ ಕಾಟನ್ ಸೀರೆ ಇದ್ರಂತೂ ಜಾಸ್ತಿನೇ ಫೋಲ್ಡ್ ಆಗ್ತಾ ಇರುತ್ತೆ. ಒಳಗಿನ ಪೆಟಿಕೋಟ್ ಎಲ್ಲ ಕಾಣಿಸ್ತಾ ಇರುತ್ತೆ, ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಆಮೇಲೆ ನಾವು ಪದೇ ಪದೇ ಹಿಂಗೆ ನಾವು ಸರಿ ಮಾಡ್ಕೊಳಕ್ಕಾಗಲ್ಲ. ನಾನು ಹೇಳೋದು ಈ ಥರ ಇಲ್ಲಿ ಹಿಂದೆ ಕೆಲವೊಂದು ಸೀರೆಗಳು ಈ ಥರ ಹಿಂಗೆ ಫೋಲ್ಡ್ ಆಗ್ತಾ ಇರುತ್ತೆ. ಆ ಥರದ್ದು ಏನು ಮಾಡಬೇಕು ಗೊತ್ತಾ, ಈಗ ನೋಡಿ, ಒಂದು ಟೇಪ್ ತೊಗೊಳ್ಳಿ. ಆ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಸೀರೆ ಎಲ್ಲ ಉಟ್ಕೊಳಕ್ಕಾಗಲ್ಲ. ಆಗ ನಾವೇನು ಮಾಡಬೇಕು ಗೊತ್ತಾ, ಈ ಥರ ಒಂದು ತೆಗೆದು ಇಲ್ಲಿ ಹೀಗೆ, ಆಮೇಲೆ ಒಳಗಿನ ನಮ್ಮದು ಪೆಟಿಕೋಟ್ ಏನಿರುತ್ತಲ್ವ ಅದಕ್ಕೆ ಪೆಟಿಕೋಟು ಸ್ವಲ್ಪ ಒಳಗೆ ಹೋಗಬೇಕು, ಸೀರೆ ಸ್ವಲ್ಪ ಹೊರಗಿರಬೇಕು, ಅದು ನೋಡ್ಕೊಳ್ಳಿ. ನೋಡಿ, ಈ ಥರ ಇರಬೇಕು. ಹೀಗೆ ನೀವು ಸ್ಟಿಕ್ಕರ್ ಇದನ್ನು ಡಬಲ್ ಸೈಡ್ ಟೇಪ್ ಹಾಕಿಬಿಟ್ರೆ ಅವಾಗ ನಿಮಗೆ ಫೋಲ್ಡು ಆಗೋಲ್ಲ, ಪದೇ ಪದೇ ಸರಿ ಮಾಡ್ಕೊಳೋದು ಅವಶ್ಯಕತೆಯೂ ಇರೋಲ್ಲ. ಈ ಟಿಪ್ ಫಾಲೋ ಮಾಡಿ ಯೂಸ್ ಆಗುತ್ತೆ. ಈಗ ನೋಡಿ, ನೆಕ್ಸ್ಟ್ ಟಿಪ್ಸ್ ನೋಡೋಣ. ಕೆಲವೊಂದು ಸಲ ನಾವು ಸೀರೆ ಎಲ್ಲ ಉಟ್ಕೊಂಡು ಬರ್ತೀವಿ, ಈ ಸ್ಟಾರ್ಟಿಂಗ್ ಪಾಯಿಂಟು ಟಕ್ ಮಾಡ್ಕೊಂಡಿರ್ತೀವಿ ನೋಡಿ, ಅವಾಗ ಏನು ಮಾಡುತ್ತೆ, ಒಂದು ಸ್ವಲ್ಪ ಲೆಂತು ಜಾಸ್ತಿಯಾಗಿ ಕೆಲವೊಂದು ಸಲ ನೋಡಿ ಕಾಲಿಗೆ ಈ ಥರ ಬರ್ತಾ ಇರುತ್ತೆ. ಇದು ಲಾಸ್ಟ್ ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ, ಇದು ಕೆಲವೊಂದು ಸೀರೆ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಕ್ರಾಸು ಇರ್ತವೆ. ಅದು ಕೆಲವೊಬ್ಬರು ಪಿಕೋ ಅಥವಾ ಜಿಗ್ಜಾಗ್ ಮಾಡುವಾಗ ಕರೆಕ್ಟಾಗಿ ಕಟ್ ಮಾಡಿರಲ್ಲ. ಅಂತಾಗ ನಾವೇನು ಮಾಡಬೇಕು, ಸೀರೆ ಉಟ್ಕೊಂಡ್ಬಿಟ್ಟಿರ್ತೀವಿ, ಮತ್ತೆ ಎಲ್ಲ ಪದೇ ಪದೇ ನಾವು ಬಿಚ್ಚಿ ಸೀರೆ ಉಟ್ಕೊಳಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಕಾರ್ನರಲ್ಲಿ ಇದು ಯಾವಾಗಲೂ ನಾನು ಹೇಳಿದ್ದು ಸ್ಟಾರ್ಟಿಂಗ್ ಪಾಯಿಂಟು, ಈ ಥರ ಕಾಲಿಗೆ ಸಿಕ್ಕಾಕೊಂಡು ಬೀಳೋ ಚಾನ್ಸ್ ಇರುತ್ತೆ. ಇದು ಸೀರೆ ತಪ್ಪಲ್ಲ ರೀ, ನಾವು ಉಟ್ಕೊಳೋದು ಕರೆಕ್ಟಾಗಿ ಉಟ್ಕೊಂಡಿರಲ್ಲ. ನಾವು ಅದಕ್ಕೆ ಫಸ್ಟು ಲೆಂತ್ ನೋಡಿಕೊಂಡು ಕರೆಕ್ಟಾಗಿ ಟಕ್ ಮಾಡ್ಕೋಬೇಕು. ಅವಾಗ ಏನು ಮಾಡಲ್ಲ, ಈ ಥರ ನೋಡಿ, ಈ ಥರ ಕ್ರಾಸ್ ಆಗಿ ಫೋಲ್ಡ್ ಮಾಡಿ ಒಳಗಿಂದ ಒಂದು ಚಿಕ್ಕದೊಂದು ಪಿನ್ ಹಾಕ್ಕೊಂಬಿಡಿ, ಅಷ್ಟೇ ಸಾಕು. ಮತ್ತು ನೀವು ಸ್ಟಾರ್ಟಿಂಗಿಂದ ಮತ್ತೆ ಸೀರೆ ಎಲ್ಲ ಬಿಚ್ಚಿಬಿಟ್ಟು ಉಟ್ಕೊಳೋ ಅವಶ್ಯಕತೆಯೇ ಇರಲ್ಲ. ನೋಡಿ, ಈಗ ಒಳಗೆ ಹೋಗುತ್ತೆ, ಏನೂ ಕಾಣಿಸೋದೇ ಇಲ್ಲ ನಿಮಗೆ. ನೋಡಿ, ಈ ಥರ ಇಲ್ಲ ಅಂತಂದರೆ ಪಿನ್ನು ಅರ್ಜೆಂಟಿಗೆ ನಮಗೇನೋ ಎಲ್ಲೋ ಉಟ್ಕೊಂಡು ಹೋಗ್ಬಿಟ್ಟಿರ್ತೀವಿ ಫಂಕ್ಷನ್ಗೆ, ನಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಪಿನ್ನೂ ಇರಲ್ಲ ಏನೂ ಇರಲ್ಲ ಅಂದಾಗ ಏನಿಲ್ಲ,
ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ಇದು ತೊಗೊಂಡು ಪಿನ್ ಇಲ್ಲ ಅಂತಂದರೆ ನಾನು ಹೇಳೋದು ಏನಿಲ್ಲ, ಈ ಥರ ಒಂದು ಚಿಕ್ಕದಾಗಿ ಒಂದು ಗಂಟು ಹಾಕಿಬಿಡಿ ಸಾಕು. ನೋಡಿ ಈ ಥರ ಒಂದು ಗಂಟು ಹಾಕಿಬಿಡಿ, ಆಗ ನಿಮಗೆ ಲೆಂತ್ ಕರೆಕ್ಟ್ ಆಗುತ್ತೆ, ಆಚೆ ಕಾಣಲ್ಲ, ಕಾಲಿಗೂ ಬರೋಲ್ಲ, ನಿಮಗೆ ಓಡಾಡುವಾಗ ನಿಮಗೇನು ಬೀಳೋ ಭಯನೂ ಇರಲ್ಲ. ಈ ಟಿಪ್ಸು ಫಾಲೋ ಮಾಡಿ. ಈಗ ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ. ಈ ಸೆರಗದು ನೀಟಾಗಿ ಪಲ್ಲುನ ಅರೇಂಜ್ ಮಾಡ್ಕೊಳೋದಂದರೆ ಕೆಲವೊಬ್ಬರಿಗೆ ತುಂಬಾ ಕಷ್ಟದ ಕೆಲಸ. ಇಲ್ಲೇನೋ ಹೆಂಗೋ ಒಂದು ಪಿನ್ ಮಾಡಿ ಮಾಡ್ಕೊಂಬಿಡ್ತೀವಿ, ಬಟ್ ಈ ಕಡೆ ಎಲ್ಲ ಇನ್ನೂ ಮಾಡ್ಕೊಂಡೇ ಇರಲ್ಲ. ಅದು ಒಂಥರ ಇಲ್ಲಿ ನೋಡಿ ಮೆಸ್ಸಿಯಾಗಿ ಚೆನ್ನಾಗಿ ಕಾಣಿಸೋದೇ ಇಲ್ಲ ಹಿಂದ್ಗಡೆ. ಈಗ ನೋಡ್ತಿರ್ಬೋದು, ಇದು ನೋಡಿ ಹೇಗೆ ಕಾಣಿಸುತ್ತೆ, ಇದು ನಾನು ಪಿನ್ ಮಾಡ್ಕೊಂಡಿರೋದು. ಇದು ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಲ್ವಾ. ಆಗೇನು ಮಾಡಬೇಕು ನಾವು, ಎಲ್ಲೋ ಒಂದು ಚೇರ್ಗೋ, ಕೆಲವೊಂದು ನಾನು ಲಾಸ್ಟ್ ವೀಡಿಯೋದಲ್ಲೂ ಸಹ ತೋರಿಸಿದ್ದೆ, ಚೇರ್ಗೆ ಇಟ್ಬಿಟ್ಟು ಕ್ಲಿಪ್ ಹಾಕಿ ಅರೇಂಜ್ ಮಾಡಿ ಪಿನ್ ಹಾಕಬೇಕು. ಇಲ್ಲಾಂತಂದರೆ ಟೇಬಲ್ಗೆ ಕ್ಲಿಪ್ ಹಾಕಿ ಈ ಥರ ಅರೇಂಜ್ ಮಾಡ್ಕೊತ ಹೋಗಬೇಕು ಅಂತೆಲ್ಲ ಹೇಳಿದ್ದೆ. ಬಟ್ ಆ ಥರ ಯಾವಾಗೂ ನಮಗೆ ಟೈಮ್ ಸಿಗಲಿಲ್ಲ. ಇಲ್ಲೆಲ್ಲ ನಾನು ನೀಟಾಗಿ ಇಲ್ಲೊಂದು ಪಿನ್ ಹಾಕ್ಕೊಂಡ್ಬಿಟ್ಟಿವಿ ಅಂದಾಗ ಏನಿಲ್ಲ, ಇದನ್ನು ಈ ಕಡೆ ತೊಗೊಂಬಿಡಿ. ಹೀಗೆ ತೊಗೊಂಡು ಇಲ್ಲಿ ಹೆಂಗೂ ಪಿನ್ ಹಾಕಿರ್ತೀರಲ್ವ, ಈಗ ಇಲ್ಲಿ ನಾವೇನು ಕ್ಲಿಪ್ ಇಡೋ ಅವಶ್ಯಕತೆ ಇಲ್ಲ, ಯಾರು ಹಿಡ್ಕೊಳೋ ಅವಶ್ಯಕತೆನೇ ಇಲ್ಲ, ನಾವೇ ಮಾಡ್ಕೊತ ಹೋಗೋದು. ಉಲ್ಟಾ ಗೊತ್ತಾಯ್ತಲ್ವ ನಿಮಗೆ, ಇದು ಈ ಕಡೆ ಹಿಂಗಿತ್ತು, ಹೀಗೆ ಉಲ್ಟಾ ಹಾಕ್ಕೊಂಡು ಈ ಕಡೆಯಿಂದ ಅರೇಂಜ್ ಮಾಡ್ಕೊತ ಬನ್ನಿ ಅಷ್ಟೇ. ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ, ಅರೇಂಜ್ ಮಾಡ್ತಾ ಮತ್ತೀಗ ಇಷ್ಟಕ್ಕೆ ಇಲ್ಲಿಗಾಯ್ತಲ್ವ. ಈಗ ಲಾಸ್ಟಲ್ಲಿ ಸಹ ಈ ಥರ ಎಷ್ಟು ನೀಟಾಗಿ ಕಾಣಿಸುತ್ತೆ. ಹಿಂದ್ಗಡೆಯಿಂದ ನೋಡಿ ಎಲ್ಲ ನಾವು ಅರೇಂಜ್ ಮಾಡಿಕೊಂಡ್ರೆ ಅವಾಗ ಮೆಸ್ಸಿಯಾಗಿ ಕಾಣಿಸಲ್ಲ. ಈ ಥರ ಹಿಂದೆ ಹಾಕ್ಕೊಂಡು ಅರೇಂಜ್ ಮಾಡ್ಕೊತ ಹೋಗಬೇಕು. ಈಗ ನೋಡಿ ನೆಕ್ಸ್ಟ್ ಟಿಪ್ಪು, ನಾವು ಸೀರೆ ಎಲ್ಲ ನೀಟಾಗಿ ಏನೋ ಉಟ್ಕೊಂಡಿರ್ತೀವಿ, ಕೆಲವೊಂದು ಸಲ ಇದು ನೋಡಿ ಈ ಥರ ಹಿಂಗೆ ಉಲ್ಟಾ ಆಗ್ತಾನೇ ಇರುತ್ತೆ. ಕೆಲವೊಬ್ರು ನೋಡಿರ್ತೀರ, ಈ ಮದುವೆಯಲ್ಲಿ ಫೋಟೋ ತೆಗೆಸ್ಕೊಳಕ್ಕೆಲ್ಲ ಲೈನಿ ನಿಲ್ಲಿಸಿರ್ತಾರೆ, ಪದೇ ಹಿಂಗೆ ಸರಿ ಮಾಡ್ಕೊತಾನೇ ಇರ್ತಾರೆ, ಅದು ಫೋಲ್ಡ್ ಆಗ್ತಾನೇ ಇರುತ್ತೆ, ಸರಿ ಮಾಡ್ತಾನೇ ಇರ್ತಾರೆ, ಫೋಲ್ಡ್ ಆಗ್ತಾನೇ ಇರುತ್ತೆ. ಯಾಕೆ ಆ ಥರ ಆಗುತ್ತೆ ಗೊತ್ತಾ? ಅವ್ರೇನು ಮಾಡಿರ್ತಾರೆ, ಈಗ ಸೆಂಟರ್ ಪ್ಲೇಟ್ಸಲ್ಲಿ ನಾವೇನಿಲ್ಲಿ ಟಕ್ ಮಾಡಿರ್ತೀವಲ್ವ, ಅದು ತುಂಬ ಕೆಳಗಡೆ ಹೀಗೆ ಉಟ್ಕೊಂಡ್ಬಿಟ್ಟಿರ್ತಾರೆ. ಆ ಪ್ಲೇಟ್ಸ್ ಎಲ್ಲ ಏನಾಗುತ್ತೆ ಗೊತ್ತಾ, ಇಲ್ಲಿ ನೆರಿಗೆ ಈ ಥರ ಸ್ವಲ್ಪ ಕೆಳಗಡೆ ಸ್ವಲ್ಪ ಅಗಲವಾಗಿ ಬರುತ್ತಲ್ವ, ಹರಡ್ಕೊಂಡಿರುತ್ತೆ, ಆಗ ಪದೇ ಹೀಗೆ ಫೋಲ್ಡ್ ಆಗ್ತಾನೇ ಇರುತ್ತೆ. ಅದಕ್ಕೆ ನಾವು ಯಾವಾಗಲೂ ನೋಡಿ ಇದೇನಿರುತ್ತಲ್ವ, ಇಷ್ಟು ಬರಬೇಕು ನಮಗೆ, ಹೀಗೆ ಇಲ್ಲಿಂದ ಹೀಗೆ ಬರಬಾರ್ದು, ಗೊತ್ತಾಯ್ತಾ? ಇಷ್ಟು ಬಂತು ಅಂದರೆ ಆವಾಗ ನೋಡಿ ನಮಗೆ ಯಾವುದೇ ಥರದ್ದು ಫೋಲ್ಡ್ ಬರಲ್ಲ. ಈ ಥರ ನಡಿಬೇಕಾದಾಗೂ ಯಾವುದೇ ಥರದ್ದು ಫೋಲ್ಡ್ ಆಗಲ್ಲ ನಮಗೆ. ಈ ಟಿಪ್ಪು ಫಾಲೋ ಮಾಡಿ. ಈಗ ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ. ಈಗ ಕೆಲವೊಂದು ಬ್ಲೌಸ್ಗೆ ನೋಡಿ ಬ್ಯಾಕ್ ಸೈಡ್ ಹುಕ್ ಇರುತ್ತೆ, ಅದೇನೋ ಸ್ಟೈಲಾಗಿ ಟ್ರೆಂಡ್ ಅಂತ ನಾವು ತೊಗೊಂಡ್ಬಿಡ್ತೀವಿ, ಅಥವಾ ಸ್ಟಿಚ್ ಮಾಡಿಸ್ತೀವಿ. ಬಟ್ ಅದನ್ನು ಹಾಕ್ಕೊಳ್ಳೋದು ಎಷ್ಟು ಕಷ್ಟ ಗೊತ್ತಾ? ಬ್ಯಾಕ್ ಸೈಡು ನಮಗೆ ಕೈ ಹೋಗೋದೇ ಇಲ್ಲ, ಮತ್ತು ಯಾರಾದರೂ ಇದ್ದರೆ ಹಾಕ್ಸ್ಕೋಬೇಕಾಗತ್ತೆ. ಬೈ ಚಾನ್ಸ್ ಯಾರೂ ಇರಲಿಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ, ನಾವೇ ಟ್ರೈ ಮಾಡಬೇಕು. ಏನಿಲ್ಲ, ಇದಕ್ಕೊಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ, ನಾವೇ ಸ್ವತಃ ಹೇಗೆ ಹಾಕ್ಕೊಳ್ಬೇಕು ಅನ್ನೋದು ನೋಡಿ. ಈ ಥರ ನೋಡಿ ಬ್ಯಾಕ್ ಸೈಡು ಹುಕ್ಕಿರುತ್ತೆ ಅದಕ್ಕೆ ನಾವೇನು ಮಾಡಬೇಕು, ಈ ಕಡೆಯಿಂದ ಉಲ್ಟಾ ನೋಡಿ, ಈ ಥರ ಉಲ್ಟಾ ತೊಗೊಂಡು ಬ್ಲೌಸನ್ನ ಹೀಗೆ ಉಲ್ಟಾ ಇರೋದು ಮೇಲೆ ಬರಬೇಕು. ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಇಲ್ಲಿ ನೋಡಿ ಹಿಂದೆ ಈ ಥರ ಉಲ್ಟಾ ಬಂದಬೇಕು. ಇಲ್ಲಿ ಫಸ್ಟು ಇಲ್ಲಿ ಉಕ್ಕು ಹಾಕ್ಕೊಂಬಿಡಿ. ಈ ಥರ ಎಲ್ಲ ಉಕ್ಕು ಹಾಕ್ಕೊಂಡ್ಮೇಲೆ ಈಗ ಈ ಥರ ಬ್ಲೌಸನ್ನು ಮುಂದಕ್ಕೆ ತಿರ್ಸ್ಕೊಳ್ಳಿ. ಬ್ಯಾಕ್ ಸೈಡ್ ಉಕ್ಕು ಹಿಂದೆ ಹೋಯಿತು. ಈಗ ನೋಡಿ ಈಸಿಯಾಗಿ ಈ ಥರ ಹಾಕೊಂಬಿಡ್ಬೋದು. ಇದು ಸೀರೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಕಂಫರ್ಟ್ ಅನಿಸುತ್ತೆ. ಈ ಥರ ಹಾಕ್ಕೊಂಬಿಟ್ರೆ ಅವಾಗ ಯಾರ ಸಹಾಯನೂ ಬೇಕಾಗಲ್ಲ ನಿಮಗೆ. ಇಷ್ಟ ಆಗಿತ್ತು ನೋಡಿ, ಚಿಕ್ಕ ಮಿಸ್ಟೇಕ್ಗಳನ್ನ ನಾವು ಹೇಗೆ ಸರಿ ಮಾಡಿಕೊಂಡು ನೀಟಾಗಿ ನಾವು ಸೀರೆನ ಉಟ್ಕೊಳ್ಬೋದು ಅನ್ನೋದು. ಇದರಲ್ಲಿ ನಿಮಗೆ ಯಾವ ಟಿಪ್ಸು ತುಂಬ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.